ರಾಮನಗರದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ನಿಲ್ಲುವಂತಹ ಲಕ್ಷಣ ಕಾಣಿಸ್ತಾ ಇಲ್ಲ. ಸಾಲಗಾರರ ಕಾಟಕ್ಕೆ ಮಹಿಳೆಯೊಬ್ಬರು ತಮ್ಮ ಕಿಡ್ನಿಯನ್ನೇ ಮಾರ್ಕೊಂಡ್ಬಿಟ್ಟಿದ್ದಾರೆ. ಸಾಲ ತೀರಿಸೋಕೆ ಕಿಡ್ನಿ ಮಾರಿ 2.5 ಲಕ್ಷ ರೂಪಾಯಿ ಹಣವನ್ನ ಪಡ್ಕೊಂಡಿದ್ದು ಮಹಿಳೆ. ಈಗ ಅದೇ ಮೀಟರ್ ಬಡ್ಡಿ ದಂಧೆಕೋರರು ಮತ್ತೆ ಕಿರುಕುಳವನ್ನ ನೀಡ್ತಾ ಇರುವಂತಹ ಆರೋಪ ಕೇಳಿಬಂದಿದೆ. ಸಾಲ ತೀರಿಸೋಕೆ ಮಕ್ಕಳ ಮಾರಾಟಕ್ಕೆ ಒತ್ತಡವನ್ನ ಹಾಕಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಮಾಗಡಿ ಠಾಣೆಯಲ್ಲಿ ಈ ಬಗ್ಗೆ ದೂರನ್ನ ದಾಖಲಿಸಿದ್ದಾರೆ ಮಹಿಳೆ. ಮಾಗಡಿ ನಗರದ ಗೀತಾ ಎಂಬ ಮಹಿಳೆ ಈ ಹಿಂದೆ ಇದೇ ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ತಮ್ಮ ಕಿಡ್ನಿಯನ್ನ ಮಾರಾಟ ಮಾಡಿದ್ರು. 2 ವರ್ಷದ ಹಿಂದೆ ನಡೆದಿದ್ದ ಘಟನೆ ಇದು. ತಡವಾಗಿ ಬೆಳಕಿಗೆ ಬಂದಿದೆ. ಪತಿಯ ಚಿಕಿತ್ಸೆಗಾಗಿ ಫೈನಾನ್ಸ್ ಹಾಗೆ ಮೀಟರ್ ಬಡ್ಡಿಗೆ ಸಾಲವನ್ನ ಪಡ್ಕೊಂಡಿದ್ರು ಮಹಿಳೆ ಗೀತಾ. ಆ ಸಾಲವನ್ನ ತೀರಿಸೋಕೆ ಕಿಡ್ನಿಯನ್ನ ಮಾರಿ 2.5 ಲಕ್ಷ ರೂಪಾಯಿ ಹಣವನ್ನ ಪಡ್ಕೊಂಡಿದ್ರು. ಈಗ ಸಾಲವನ್ನ ತೀರಿಸೋಕೆ ಮಕ್ಕಳನ್ನ ಮಾರಾಟ ಮಾಡಿ ಅನ್ನುವಂತಹ ಒತ್ತಡವನ್ನ ಹಾಕ್ತಿದ್ದಾರಂತೆ ಸಾಲ ಕೊಟ್ಟವರು. ಇದರಿಂದ ಮಹಿಳೆ ಗೀತಾ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ. ಇದೇ ರಾಮನಗರದಲ್ಲಿ ಯಶೋಧ ಅನ್ನುವಂತಹ ಮಹಿಳೆ ಸೂಸೈಡ್ ಮಾಡ್ಕೊಂಡಿದ್ರು. ಈಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಎಷ್ಟು ವರ್ಷದಲ್ಲಮ್ಮ ಕಿಡ್ನಿ ಕೊಟ್ಟಿದ್ದು? ಕಿಡ್ನಿ ಕೊಟ್ಟು ಒಂದು 2 ವರ್ಷ 3 ವರ್ಷ ಆಯಿತು ಸರ್. ಹೌದಾ? ಏನಕ್ಕೋಸ್ಕರ ಕೊಟ್ರೆ ಕಿಡ್ನಿನ? ನಮ್ಮ ಯಜಮಾನ್ರು ತುಂಬ ಕಾಯಿಲೆ ಇದ್ರು. ನಮ್ಮ ಇಬ್ಬರು ಹೆಣ್ಮಕ್ಳು, ಚಿಕ್ಕ ಹೆಣ್ಮಕ್ಳು ಸರ್. ನಮ್ಗೆ ಸಾಕಕ್ಕೆ ತುಂಬ ಕಷ್ಟ ಆಯಿತು. ಹಾಸ್ಪಿಟ್ಲಿಗೆ ದುಡ್ಡಿರ್ಲಿಲ್ಲ, ತುಂಬ ಕಷ್ಟ ಆಯಿತು. ಅದಕ್ಕೆ ಕೊಡ್ತೀವಿ ಸರ್. ಆಮೇಲೆ ಮೈಕ್ರೋ ಫೈನಾನ್ಸ್ ಸಾಲ ತಗೊಂಡಿದ್ವಿ. ಅವರು ತುಂಬ ಹಿಂಸೆ ಕೊಡ್ತಾ ಇದ್ರು. ಹಿಂಸೆ ತಾಳಲಾರ್ದೆ ಕಿಡ್ನಿ ಕೊಟ್ಟೆ ಸರ್. ಹೌದಾ? ಎಷ್ಟು ಕೊಟ್ರು ನಿಮಗೆ ಕಿಡ್ನಿ ಕೊಟ್ಟಿರೋದಕ್ಕೆ? 2 ಲಕ್ಷ ಕೊಟ್ಟರು ಸರ್. ಅಷ್ಟೇನಾ? ಆಮೇಲೆ ಹೆಂಗೆ ಕರ್ಕೊಂಡೋದ್ರು ನಿಮ್ಮನ್ನ ಇಲ್ಲಿಂದ? ಎಲ್ಲಿ ಆಪರೇಷನ್ ಮಾಡಿದ್ದು? ಆಪರೇಷನ್ ಮಾಡಿತ್ತು ಯಶವಂತಪುರ. ನಿಮ್ಗೆ ಗೊತ್ತಾದು? ಯಶವಂತಪುರ ಹಾಸ್ಪಿಟ್ಲ್ ಗೊತ್ತು ಸರ್. ಅದು ಆಸ್ಪತ್ರೆಲ್ಲ ಮಾಡಿ? ಕೊಲಂಬಿಯಾ ಹಾಸ್ಪಿಟ್ಲಲ್ಲಿ ಸರ್. ಕೊಲಂಬಿಯಾ ಆಸ್ಪತ್ರೆಯಲ್ಲಿ ಮಾಡಿದ್ರಾ? ನಿಮ್ಗೆ ಗೊತ್ತಾದು? ಕೊಲಂಬಿಯಾ ಹಾಸ್ಪಿಟ್ಲ್ ಮಾಡಿ. ಹೌದಾ? ಸರಿ ಸರಿ ಸರಿ. ಎಷ್ಟು ಜನ ಬಂದು ಕರ್ಕೊಂಡೋಗಿ? ಎಲ್ಲಿಂದ ಕರ್ಕೊಂಡೋಗಿದ್ದು ನಿಮ್ಮನ್ನ? ನಮಗೆ ಇಲ್ಲಿಂದ ಅವರು ಮಂಜಣ್ಣ ಅವರು ಕಿಡ್ನಿ ಕೊಟ್ಟೋದು ಇಲ್ಲಿಂದ ಕರ್ಕೊಂಡು ಹೋಗೋರು ಸರ್. ಮಂಜಣ್ಣ ಅಂತನಾ? ಅವರು ಇಲ್ಲಿಂದ ಇದಕ್ಕೆ ಕರ್ಕೊಂಡು ಹೋಗೋರು, ಹಾಸ್ಪಿಟ್ಲ್ ಹತ್ರ ಕರ್ಕೊಂಡೋಗಿ ಬಿಡೋರು. ಅವರು ಕಿಡ್ನಿ ತಗೋತಾರಲ್ಲ, ಅವ್ರ ಹೆಂಡತಿ ಗೇಟಲ್ಲಿ ಕಾಯ್ತಾ ಇದ್ರು. ಪಾಸ್ ಕೊಟ್ರೆ ಕೇಂದ್ರಲ್ಲಿ ಕರ್ಕೊಂಡೋಗಿದ್ದು? ಕಾರಲ್ಲಿ ಕರ್ಕೊಂಡು ಹೋಗೋರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮೋಹನ್ ನೀಡ್ತಾ ಹೋಗ್ತಾರೆ. ಮೋಹನ್, ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಎಷ್ಟು ದೊಡ್ಡ ಮಟ್ಟಿಗಿದೆ ಅನ್ನೋದಕ್ಕೆ ಬಹುಶಃ ಈ ಪ್ರಕರಣ ಬಹಳ ದೊಡ್ಡ ನಿದರ್ಶನ ಆಗುತ್ತೆ. ತಮ್ಮ ಕಿಡ್ನಿನೇ ಮಾರಾಟ ಮಾಡಿದ್ದಾರೆ ಮಹಿಳೆ. ಈಗ ಮಕ್ಕಳನ್ನ ಮಾರುವಂತಹ ದುಸ್ಥಿತಿ, ಅಂಥ ಒತ್ತಡ ಆಕೆ ಮೇಲಿದೆ ಅನ್ನುವಂಥ ಆರೋಪ. ಡೀಟೇಲ್ಸ್ ಏನ್ ಸಿಗ್ತಾ ಇದೆ? ಕಂಪ್ಲೇಂಟ್ ದಾಖಲು ಮಾಡಿದ್ದಾರೆ ಹೇಗೆ ಗೀತಾ ಅವರು? ಖಂಡಿತ ವಿದ್ಯಾಶ್ರೀ, ಏನು ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಈಗಾಗಲೇ ಜಿಲ್ಲೆಯಲ್ಲಿ ಒಂದು ಸಾವನ್ನಪ್ಪಿರ್ತಕ್ಕಂಥ ಘಟನೆ ಕೂಡ ನಡೆದಿರ್ತಕ್ಕಂಥದ್ದು. ಪ್ರಮುಖವಾಗಿ ಕಳೆದ 2 ವರ್ಷಗಳ ಹಿಂದೆ ಈ ಒಂದು ಕಿಡ್ನಿಯನ್ನ ಮಾರಾಟ ಮಾಡಿ ಮೈಕ್ರೋ ಫೈನಾನ್ಸ್ಗೆ ಹಣವನ್ನ ಕಟ್ಟಿರ್ತಕ್ಕಂಥ ಘಟನೆ ಕೂಡ ಈಗ ತಡವಾಗಿ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ತನ್ನ ಗಂಡ ಸಾಲವನ್ನ ಮಾಡಿರ್ತಾನೆ, ಆ ಒಂದು ಸಾಲವನ್ನ ತೀರ್ಸಿಕ್ಕಾಗಿ ಈ ಮಹಿಳೆ ತನ್ನ ಕಿಡ್ನಿಯನ್ನೇ ಮಾರಾಟ ಮಾಡಿ ಆ ಸಾಲವನ್ನ ತೀರಿಸಿರ್ತಾಳೆ. ಅದಾದ ಬಳಿಕ ಮತ್ತೆ ತನ್ನ ಗಂಡನಿಗೆ, ಪತಿಗೆ ಆರೋಗ್ಯದ ವಿಚಾರದಲ್ಲಿ ಏರುಪೇರು ಉಂಟಾದಂತ ಸಂದರ್ಭದಲ್ಲಿ ಮತ್ತೆ ಮೈಕ್ರೋ ಫೈನಾನ್ಸ್ ನಿಂದ ಸಾಲವನ್ನ ಪಡೆದಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಫೈನಾನ್ಸ್ ನವರು ಮೀಟರ್ ಬಡ್ಡಿಗೆ ಸಾಲವನ್ನ ಆ ಮಹಿಳೆಗೆ ಕೊಟ್ಟಿರ್ತಾರೆ. ಇದಾದ ಬಳಿಕ ಸಾಲವನ್ನ ವಾಪಸ್ ಕಟ್ಟುವಂತೆ ಸಾಕಷ್ಟು ದಿನನಿತ್ಯ ಕಿರುಕುಳವನ್ನ ನೀಡ್ತಾ ಇರ್ತಕ್ಕಂಥ ಆರೋಪ ಕೂಡ ಕೇಳಿ ಬಂದಿದೆ. ಹೀಗಾಗಿ ಸಾಲವನ್ನ ತೀರ್ಸಲಿಕ್ಕಾಗಿ ಈಗಾಗಲೇ ಕಳೆದ ಹಿಂದೆ 2 ವರ್ಷದ ಹಿಂದೆ 2.5 ಲಕ್ಷಕ್ಕೆ ಕಿಡ್ನಿಯನ್ನ ಮಾರಿದ್ರು. ಅದೇ ಈ ಬಾರಿಯ ಸಾಲವನ್ನ ತೀರ್ಸಲಿಕ್ಕೆ ತನ್ನ ಮಕ್ಕಳ ಕಿಡ್ನಿಯನ್ನ ಕೊಡುವಂತೆ, ಅಂದ್ರೆ ಮಾರಾಟ ಮಾಡುವಂತೆ ಸಾಕಷ್ಟು ಕಿರುಕುಳವನ್ನ ನೀಡ್ತಾ ಇದ್ದಾರೆ ಸಾಲಗಾರರು. ಹಾಗೆ ಆತ ಏನು ಕಳೆದ ಬಾರಿ ಕಿಡ್ನಿಯನ್ನ ಏನು ಮಾರಾಟವನ್ನ ಮಾಡ್ತಿದ್ದ ಆತ ಕೂಡ ಈಗಲೂ ಬಂದು ಮತ್ತೆ ಕಿರುಕುಳವನ್ನ ನೀಡ್ತಾ ಇದ್ದಾನೆ ಅಂತ ಈಗಾಗಲೇ ಮಾಗಡಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿರ್ತಕ್ಕಂಥದ್ದು. ಏನು ಈ ಮೀಟರ್ ಬಡ್ಡಿಗಾಗಿ ಈಗಾಗಲೇ ಮೈಕ್ರೋ ಫೈನಾನ್ಸ್ ಅವರು ಸಾಕಷ್ಟು ಕಿರುಕುಳವನ್ನ ನೀಡ್ತಾ ಇದ್ದಾರೆ. ಇವರ ವಿರುದ್ಧ ಕೂಡ ಕಂಪ್ಲೇಂಟ್ ದಾಖಲಿಸಿಕೊಂಡು ಪೊಲೀಸರು ಕೂಡ ಸಾಕಷ್ಟು ಹುಡುಕಾಟವನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಏನು ದೂರು ದಾಖಲಾದ ಬಳಿಕ ಇವರು ಕೂಡ ಕಣ್ಮರೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲಾ ರೀತಿಯ ಆಯಾಮಗಳಲ್ಲೂ ಮೈಕ್ರೋ ಫೈನಾನ್ಸ್ ನಿಂದ ಕಿರುಕುಳ ನೀಡ್ತಕ್ಕಂತ ಏನು ಸಾಕಷ್ಟು ಕಿರುಕುಳವನ್ನ ನೀಡ್ತಾ ಇರ್ತಕ್ಕಂಥವ್ರು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಬುದ್ಧಿ ಕಲಿಸಿಕ್ಕಾಗಿ ಈಗಾಗಲೇ ಪೊಲೀಸರು ಕೂಡ ಹುಡುಕಾಟವನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ದೂರು ಮಾಗಡಿ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥದ್ದು.
SP ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ಸಾಕಷ್ಟು ತಂಡಗಳನ್ನ ರಚನೆ ಮಾಡಿ ಮೈಕ್ರೋ ಫೈನಾನ್ಸ್ ನಡೆಸತಕ್ಕಂತ ಮ್ಯಾನೇಜರ್ಗಳಾಗಿರ್ಬೋದು ಅಥವಾ ಸಾಲಕ್ಕಾಗಿ ಕಿರುಕುಳವನ್ನ ನೀಡ್ತಾ ಇರ್ತಕ್ಕಂತ ಸಿಬ್ಬಂದಿಗಳಿಗಾಗಿ ಈಗಾಗಲೇ ಹುಡುಕಾಟವನ್ನ ನಡೆಸ್ತಾ ಇರ್ತಕ್ಕಂಥದ್ದು ವಿದ್ಯಾಶ್ರೀ. ಥ್ಯಾಂಕ್ ಯು ಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.